ಮಾತಾಡಿ ಸರ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಹೊಸಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತಕ್ಕಂತಹ ಜಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ಅವರು ಟೋಲನ್ನು ಹಾಕಿದ್ದಾರೆ. ಆದರೆ ಒಂದು ನ್ಯಾಷನಲ್ ಹೈವೇ ಏನು ಟೋಲನ್ನು ಹಾಕಿದ್ದಾರೋ ಇಲ್ಲಿ ಒಂದು ಈ ಒಟ್ಟಾರೆ ಈ ರಸ್ತೆನೇ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಇರಬೇಕಾಗಿರ್ತಕ್ಕಂಥ ಗುಣಮಟ್ಟದಲ್ಲೇ ಈ ರಸ್ತೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಮೊದಲನೆಯ ಲೋಪ ಆಗಿರ್ತಕ್ಕಂಥದ್ದು. ಇನ್ನೂ ಹಲವಾರು ಕಡೆಗಳಲ್ಲಿ ಆ ಒಂದು ಕಾಮಗಾರಿ ಪರಿಪೂರ್ಣವಾಗಲಿಲ್ಲ. ಎಷ್ಟೋ ಕಡೆಗಳಲ್ಲಿ ಕೆರೆ ಕಟ್ಟೆಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪ್ರೊಟೆಕ್ಟ್ ಗಾರ್ಡನ್ನು ನಿರ್ಮಿಸಲಿಲ್ಲ. ಮತ್ತು ಆ ರಸ್ತೆಗಳು ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸೂಚನಾ ಫಲಕಗಳಿಲ್ಲ. ನಿನ್ನೆ ದಿನೇ ತಾನೇ ಅಲ್ಲಿ ಮುಟ್ನಳ್ಳಿಗೆ ಹೋಗ್ತಕ್ಕಂತಹ ರಸ್ತೆ ಹತ್ರ ಒಬ್ಬ ಯುವತಿ ಅಪಘಾತದಿಂದ ಮರಣ ಹೊಂದಿರತಕ್ಕಂಥ ಒಂದು ದುರಂತ ಘಟನೆ ನಡೆದಿದೆ. ಇದೆಲ್ಲಕ್ಕೂ ಈ ರಾಷ್ಟ್ರೀಯ ಹೆದ್ದಾರಿಯವರನ್ನೇ ಪ್ರಮುಖವಾದಂಥ ಕಾರಣ ಅಂತಕ್ಕಂಥದ್ದನ್ನು ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ಆರೋಪ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅದರ ಜೊತೆಗೆ ಈ ಥರದ ಒಂದು ಟೋಲನ್ನು ಓಪನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದು ವ್ಯಾಪಕವಾದಂಥ ಪ್ರಕಟಣೆಯನ್ನು ಹೊರಡಿಸಬೇಕು, ಆ ಕರಪತ್ರಗಳ ಮುಖಾಂತರ ಹಂಚಬೇಕು, ಸಾರ್ವಜನಿಕರಿಂದ ಏನಾದರೂ ತಕರಾರುಗಳಿದ್ದರೆ ಸಲ್ಲಿಸಬೇಕು ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಡಬೇಕು. ಅದ್ರ ಜೊತೆಗೇನೆ ಡಿ ಸಿ ಅವರು ಜನಪ್ರತಿನಿಧಿಗಳು ಒಳಗೊಂಡಂಗೆನೇ ಸಂಘ ಸಂಸ್ಥೆಗಳು ಸಹ ಒಳಗೊಂಡಂಥ ರೀತಿಯಲ್ಲಿ ಸಭೆಗಳನ್ನು ನಡೆಸಿ ಇದ್ರ ಬಗ್ಗೆ ಅವರಿಂದ ಒಂದು ಅನುಮತಿಯನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದು ಯಾವುದನ್ನೂ ಮಾಡ್ದೇನೆ ಏಕಾಏಕಿ ಇಡೀ ಇಲ್ಲಿ ಇವತ್ತು ವಾಹನ ಮಾಲೀಕರಿಂದ ಸುಲಿಗೆ ಮಾಡ್ತಕ್ಕಂಥ ಒಂದು ಹಗಲು ದರೋಡೆ ಕೆಲಸವನ್ನು ರಾಷ್ಟ್ರೀಯ ಹೆದ್ದಾರಿಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಾಹನ ಮಾಲೀಕರುಗಳಿಗೆ ಉಚಿತವಾದಂಥ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದು. ಯಾಕೆಂತ ಹೇಳಿದ್ರೆ ಇಲ್ಲಿ ಇಡೀ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಒಂದು ಭಾಗ ಇದು. ಇಲ್ಲಿ ರೈತರುಗಳು ತಮ್ಮ ಸರಕು ಸಾಮಗ್ರಿಗಳನ್ನು ಸಾಗಿಸ್ಲಿಕ್ಕಾಗಿ ಪದೇ ಪದೇ ಓಡಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇದೇನು ದೊಡ್ಡ ವಾಣಿಜ್ಯ ಸಿಟಿ ಏನಲ್ಲ ಇದು ರೈತರು ವ್ಯವಸಾಯ ಮಾಡ್ತಾ ಇರ್ತಕ್ಕಂತಹ ಗ್ರಾಮೀಣ ಭಾಗದಲ್ಲೇ ವಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಪ್ರದೇಶ. ಹಾಗಾಗಿ ರೈತರುಗಳು ಆಗಾಗೇನೇನೇ ಸರಕು ಸಾಮಗ್ರಿಗಳನ್ನು ಸಾಗಿಸ್ಲಿಕ್ಕಿರ್ಬೋದು ಮತ್ತು ನಗರಗಳಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಇದೆಲ್ಲಕ್ಕೂ ಅವಕಾಶವನ್ನು ಕಲ್ಪಿಸಬೇಕು. ಮೊದಲನೇದಾಗಿ ಇವರು ಬೈಪಾಸ್ ರಸ್ತೆಯನ್ನು ಮಾಡಲಿಲ್ಲ. ಈಗ ಅಲ್ಲಿ ಇರ್ತಕ್ಕಂಥ ರಸ್ತೆಯನ್ನೇ ಇವ್ರು ಮಾಡಿರ್ತಕ್ಕಂಥದ್ದು. ಆ ರಸ್ತೆಯೇ ಮೊದಲೇಗಿತ್ತು, ಅದೇ ರೀತಿಯಾದಂಥ ರಸ್ತೆಗಳಿದೆ. ಇಂಥ ಒಂದು ಸುಲಿಗೆಕೋರ ನೀತಿಯನ್ನು ರಾಷ್ಟ್ರೀಯ ಹೆದ್ದಾರಿಯವರು ಬಿಡಬೇಕು. ಯಾಕೆಂದರೆ ವಾಹನ ಮಾಲೀಕರು ಸಹ ಮೊದಲನೇದಾಗಿ ಅವರು ರೋಡ್ ಟ್ಯಾಕ್ಸನ್ನು ಕಟ್ತಾರೆ. ಆ ರೋಡ್ ಟ್ಯಾಕ್ಸ್ ಜೊತೆಗೆ ಈ ಟೋಲ್ ಟ್ಯಾಕ್ಸ್ ಕಟ್ತಕ್ಕಂಥದ್ದಿದೆಯಲ್ಲ, ಅದು ಅವ್ರನ್ನ ಇನ್ನು ಮತ್ತಷ್ಟು ರೀತಿಯಲ್ಲಿ ಸುಲಿಗೆ ಮಾಡ್ತಕ್ಕಂಥ ಅದು ಕ್ರಮ ಆಗಿದೆ. ಜನರ ತೆರಿಗೆ ಹಣದಿಂದ ಈ ರಸ್ತೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜನರ ತೆರಿಗೆ ಹಣದಿಂದ ರಸ್ತೆಗಳನ್ನು ಮಾಡಿ ರೋಡ್ ಟ್ಯಾಕ್ಸನ್ನು ಕಟ್ಟಿ ಮತ್ತೊಂದು ಸತಿ ಟೋಲನ್ನು ಕಟ್ತಕ್ಕಂಥದ್ದಿದೆಯಲ್ಲ, ಇದು ಹಗಲು ದರೋಡೆಯ ಕೆಲಸ. ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕರ್ನಾಟಕ ಪ್ರಾಂತ ರೈತ ಸಂಘಟನೆ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಾದಂಥ ಹೋರಾಟವನ್ನು ಇಡೀ ತಾಲೂಕಿನ ರೈತರು, ಕೂಲಿ ಕಾರ್ಮಿಕರಿರ್ಬೋದು, ವಾಹನ ಮಾಲೀಕರುಗಳಿರ್ಬೋದು, ಇವರು ಎಲ್ಲರೂ ಒಳಗೊಂಡಂಥ ರೀತಿಯಲ್ಲಿ ಉಗ್ರವಾದಂಥ ಹೋರಾಟವನ್ನು ನಡೆಸಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕೊಡಲಿಕ್ಕೆ ನಾನು ಬಯಸ್ತೇನೆ.